ಎಸ್ ನೋಡಿ, ರಾಜ್ಯದಲ್ಲಿ ಇದೀಗ ಮಹತ್ತರ ಬೆಳವಣಿಗೆಗಳು ನಡೀತಾ ಇದೆ. ನಿನ್ನೆ ಇಡೀ 1 ಗಂಟೆ ಮಳೆ ಬಂದು ಬೆಂಗಳೂರನ್ನ ಅವಾಂತರ ಮಾಡಿತ್ತು. ಇದೀಗ ರಾಜ್ಯ ರಾಜಕೀಯದಲ್ಲೂ ಕೂಡ ಒಂದು ಸದ್ದು ಮಾಡ್ತಾ ಇದೆ. ಕುರ್ಚಿ ಕದನಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಇದೀಗ ಬ್ರೇಕ್ ಅನ್ನ ಹಾಕಿದ್ದಾರೆ. ಪವರ್ ಫೈಟ್ ನಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಹಾಗಾದ್ರೆ ಮೇಲುಗೈ ಸಿಗ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಸಿಎಂ ಸಿದ್ದರಾಮಯ್ಯಗೆ ಮೇಲುಗೈ ಸಿಕ್ಕಿದ್ಯಾ ಪವರ್ ಫೈಟ್ ನಲ್ಲಿ? ಕುರ್ಚಿ ಕದನಕ್ಕೆ ಬ್ರೇಕ್ ಹಾಕಿದ ಮಲ್ಲಿಕಾರ್ಜುನ್ ಖರ್ಗೆ. ರಾಜ್ಯದಲ್ಲಿ ಸದ್ಯಕ್ಕೆ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅಂತ ಹೇಳ್ತಿದ್ದಾರೆ. ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಮಹತ್ವದ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸಿಎಂ ಬದಲಾವಣೆ ವಿಚಾರ ಬಂದ್ರೆ ನಾವೆಲ್ಲ ಚರ್ಚಿಸ್ತೇವೆ. ಸೋನಿಯಾ, ರಾಹುಲ್ ಗಾಂಧಿ ನಾವೆಲ್ಲ ಮಾತನಾಡ್ತೀವಿ. ಆದಷ್ಟು ಬೇಗ ರಾಜ್ಯದ ಎಲ್ಲಾ ಗೊಂದಲಗಳನ್ನ ಬಗೆಹರಿಸ್ತೇವೆ ಅಂತ ಹೇಳ್ತಿದ್ದಾರೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಗೆ ಇನ್ನೂ ಕೂಡ ಸಮಯವಿದೆ. ಆ ಸಮಯ ಬಂದ ಮೇಲೆ ನೋಡೋಣ ಅಂತ ಖರ್ಗೆ ಅವರು ಇದೀಗ ಹೇಳ್ತಾ ಇರುವಂತದ್ದು. ಪವರ್ ಫೈಟ್ ನಲ್ಲಿ ಸಿಎಂ ಸಿದ್ದರಾಮಯ್ಯನವ್ರಿಗೆ ಹಾಗಾದ್ರೆ ಮೇಲುಗೈ ಸಿಗ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಕುರ್ಚಿ ಕಥನಕ್ಕೆ ಬ್ರೇಕ್ ಅನ್ನ ಹಾಕಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. ಮಹತ್ವದ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸದ್ಯಕ್ಕಂತೂ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಯಾರು. ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಮಹತ್ವದ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಈ ಕುರಿತಾಗಿ ಸಿಎಂ ಬದಲಾವಣೆ ವಿಚಾರ ಬಂದ್ರೆ ನಾವೆಲ್ಲರೂ ಕೂಡ ಕುತ್ಕೊಂಡು ಚರ್ಚೆ ಮಾಡ್ತೀವಿ. ಸೋನಿಯಾ ಗಾಂಧಿ ಆಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು, ನಾವೆಲ್ಲರೂ ಕೂಡ ಮಾತನಾಡಿದ ನಂತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ಸದ್ಯಕ್ಕಂತೂ ಯಾವುದೇ ರೀತಿಯಾದಂತಹ ಬದಲಾವಣೆ ಇಲ್ಲ. ಇವಾಗ ಏನ್ ಸಿಎಂ ಸಿದ್ದರಾಮಯ್ಯನವರಿದ್ದಾರೆ ಅವರೇ ಮುಂದುವರಿತಾರೆ ಯಥಾ ಪ್ರಕಾರ ಅಂತ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಮಲ್ಲಿಕಾರ್ಜುನ್ ಖರ್ಗೆ ಈ ಕುರಿತಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇತ್ತೀಚೆಗೆ ಹೆಚ್ಚು ಸಂಚಲನವನ್ನ ಸೃಷ್ಟಿ ಮಾಡಿದಂಥದ್ದು. ಜೊತೆಯಲ್ಲಿ ಇನ್ನೇನ್ ಚೇಂಜ್ ಆಗ್ತಾರೆ, ಯಾಕಂತಂದ್ರೆ 3 ವರ್ಷ ಆಗ್ತಾ ಬಂತು ಅಧಿಕಾರಕ್ಕೆ ಬಂದು. ಈ ಸಂದರ್ಭದಲ್ಲಿ ಚೇಂಜ್ ಆಗಿ ಇನ್ನೊಂದ್ ಕಡೆನಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ನನಗೊಂದು ಕ್ಲಾರಿಟಿ ಕೊಟ್ಬಿಟ್ರಪ್ಪ, ಅಟ್ಲೀಸ್ಟ್ ನನಗೆ ಸಿಎಂ ಪಟ್ಟವನ್ನ ಕೊಡ್ತೀರಾ ಅಥವಾ ಇಲ್ವಾ ಅದನ್ನಾದ್ರೂ ಹೇಳಿ ಅಂತ ಹೇಳ್ತಾ ಇದ್ರು. ಇದೀಗ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖರ್ಗೆ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ನಾನಾದ್ರೆ ಉತ್ತಮ ಅಂತ ನೀವು ಹೇಳ್ತೀರಿ, ಅವರು ಹೇಳ್ತಾರೆ, ಮೇಲಿನವರು ಹೇಳ್ತಾರೆ. ಬಟ್ ನಮ್ಮೆಲ್ಲರ ಹಣೆಬಾರ ಅನ್ನೋಕ್ಕಿಂತಲೂ ನಮ್ಮ ಐಡಿಯಾಲಜಿ ಪ್ರಕಾರ ಮತ್ತು ನಾವು ಪಕ್ಷದಲ್ಲಿ ಏನು ನಾವು ಇಲ್ಲಿವರೆಗೆ ದುಡ್ಕೊಂಡು ಬಂದಿದ್ದೇವೆ, ನಮ್ಮ ನಿರ್ಣಯಗಳು ಹೆಚ್ಚಾಗಿ ಸೋನಿಯಾ ಗಾಂಧಿಯವರು ತೆಗೆದುಕೊಳ್ತಾರೆ. ಬಟ್ ಈಗ ಆ ಪ್ರಶ್ನೆನೇ ಉದ್ಭವಿಸೋದಿಲ್ಲ. ಈಗಾಗಲೇ ಇಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾರೆ. ಬದಲಾವಣೆ ಆಗತಕ್ಕಂಥ ಮಾರ್ಗದಲ್ಲಿ ಏನಾರ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಅಥವಾ ನಾವು ಸೇರಿ ನಿರ್ಣಯ ತೆಗೆದುಕೊಳ್ಳಬೇಕು ಅಂದರೆ ಅದು ಸ್ವಲ್ಪ ಸಮಯ ಹಿಡಿತದೆ. ಅದು ನೋಡೋಣ. ನಾನಾದರೆ ಉತ್ತಮ ಅಂತ ನೀವು ಹೇಳ್ತೀರಿ, ಅವರು ಹೇಳ್ತಾರೆ, ಮೇಲಿನವರು ಹೇಳ್ತಾರೆ. ಬಟ್ ನಮ್ಮೆಲ್ಲರ ಹಣೆಬಾರ ಅನ್ನೋಕ್ಕಿಂತಲೂ ನಮ್ಮ ಐಡಿಯಾಲಜಿ ಪ್ರಕಾರ ಮತ್ತು ನಾವು ಪಕ್ಷದಲ್ಲಿ ಏನು ನಾವು ಇಲ್ಲಿವರೆಗೆ ದುಡ್ಕೊಂಡು ಬಂದಿದ್ದೇವೆ, ನಮ್ಮ ನಿರ್ಣಯಗಳು ಹೆಚ್ಚಾಗಿ ಸೋನಿಯಾ ಗಾಂಧಿಯವರು ತೆಗೆದುಕೊಳ್ತಾರೆ. ಬಟ್ ಈಗ ಆ ಪ್ರಶ್ನೆನೇ ಉದ್ಭವಿಸೋದಿಲ್ಲ. ಈಗಾಗಲೇ ಇಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾರೆ. ಬದಲಾವಣೆ ಆಗತಕ್ಕಂಥ ಮಾರ್ಗದಲ್ಲಿ ಏನಾರ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಅಥವಾ ನಾವು ಸೇರಿ ನಿರ್ಣಯ ತೆಗೆದುಕೊಳ್ಳಬೇಕು ಅಂದರೆ ಅದು ಸ್ವಲ್ಪ ಸಮಯ ಹಿಡಿತದೆ. ಅದು ನೋಡೋಣ. ಎಸ್ ನೋಡಿ, ಇವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿದಂಥದ್ದು. ಎಐಸಿಸಿ ಅಧ್ಯಕ್ಷ ಈ ಒಂದು ಸಂದರ್ಭದಲ್ಲಿ ಹೇಳ್ತಾರೆ, ಸದ್ಯಕ್ಕಂತೂ ಯಾವುದೇ ರೀತಿಯಾದಂತಹ ಬದಲಾವಣೆ ಇಲ್ಲ. ಯಾರು ಏನೇ ಪ್ರಯತ್ನ ಪಟ್ರು, ಯಾರೇನೇ ಬಂದು ಕೇಳಿದ್ರು, ದೆಹಲಿಗೆ ಹೋಗಿ ಬೀಡನ್ನ ಬಿಟ್ರು, ಪ್ರಯೋಜನ ಇಲ್ಲ. ವಿಚಾರ ಬಂತು, ಬದಲಾವಣೆ ಆಗಬೇಕು ಅಂತ ಅಂದ್ರೆ ನಾವೆಲ್ಲರೂ ಕುತ್ಕೊಂಡು ಚರ್ಚೆ ಮಾಡ್ತೀರ. ರಾಹುಲ್ ಗಾಂಧಿ ಆಗಿರ್ಬೋದು, ಸೋನಿಯಾ ಗಾಂಧಿ ಆಗಿರ್ಬೋದು, ಎಲ್ಲರೂ ಕುತ್ಕೊಂಡು ಒಂದು ಚರ್ಚೆಯನ್ನ ಮಾಡಿ ತದನಂತರ ಡಿಸಿಷನ್ ಅನ್ನ ತೆಗೆದುಕೊಳ್ಳೋದು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದಂಥದ್ದು. ಇನ್ನು ಪವರ್ ಫೈಟ್ ನಡೀತಾ ಇದೆ ಒಂದ್ ಕಡೆನಲ್ಲಿ. ಸಿದ್ದರಾಮಯ್ಯ ಸಿಎಂ ಕುರ್ಚಿ ಸದ್ಯಕ್ಕೆ ಸೇಫ್ ಆಗಿದ್ಯಾ? ಹಾಗಾದ್ರೆ ಸೇಫ್ ಅಂತ ಭಾವಿಸಬಹುದಾ? ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಸಿದ್ದರಾಮಯ್ಯನೇ ಸುಪ್ರೀಂ ಆಗಿರ್ತಾರ?
ಅಹಿಂದ ಲೀಡರ್ ಟಚ್ ಮಾಡದಿರಲು ಹೈ ಕಮಾಂಡ್ ಇದೀಗ ನಿರ್ಧಾರವನ್ನ ತೆಗೆದುಕೊಂಡಿದ್ಯಾ? ಸಿದ್ದರಾಮಯ್ಯ ರಣತಂತ್ರದ ಮುಂದೆ ಡಿಕೆಶಿ ಮಂಕ ಆದ್ರ ಹಾಗಾದ್ರೆ ನಾಯಕತ್ವ ಫೈಟ್ ನಲ್ಲಿ ಮತ್ತೆ ಗೆದ್ದಿದ್ದಾರ ಅಹಿಂದ ನಾಯಕ? ಪಂಚರಾಜ್ಯ ಚುನಾವಣೆ ಬಳಿಕ ಪವರ್ ಶೇರಿಂಗ್ ಅಂತ ಹೇಳಲಾಗ್ತಾ ಇತ್ತು, ಬಟ್ ಅದು ಕೂಡ ಆಗ್ತಾ ಇಲ್ಲ. ಆದ್ರೆ ಸದ್ಯಕ್ಕೆ ಸಿಎಂ ಬದಲಾವಣೆ ಇಲ್ಲ ಅಂತ ಖರ್ಗೆ ಅವರು ಹೇಳ್ತಿದ್ದಾರೆ. ಎಲ್ಲೋ ಒಂದ್ ಕಡೆ ಈ ಒಂದು ಸಂದರ್ಭದಲ್ಲಿ ಅಹಿಂದ ನಾಯಕ ಸಿಎಂ ಸಿದ್ದರಾಮಯ್ಯನವರು ಮಾಡಿದಂತಹ ಕೆಲವೊಂದಷ್ಟು ಕಾರ್ಯಸೂತ್ರಗಳು ಇದೀಗ ವರ್ಕೌಟ್ ಆದಂತೆ ಕಾಣಿಸ್ತಾ ಇರುವಂತದ್ದು. ಎಸ್, ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ರಾಜಶೇಖರ್ ಸಂಪರ್ಕದಲ್ಲಿದ್ದಾರೆ. ಎಸ್ ರಾಜಶೇಖರ್, ಒಂದ್ ಕಡೆನಲ್ಲಿ ಎಲ್ಲೋ ಒಂದ್ ಕಡೆ ಬೈ ಎಲೆಕ್ಷನ್ ಅಥವಾ ಪಂಚರಾಜ್ಯಗಳ ಚುನಾವಣೆ ಅದೆಲ್ಲವೂ ಕೂಡ ಆಗ್ಲಿ, ತದನಂತರ ಈ ಒಂದು ಇದಕ್ಕೆ ಅಧ್ಯಾಯಕ್ಕೆ ಫುಲ್ ಸ್ಟಾಪ್ ಅನ್ನ ಇಡೋಣ ಅಂತ ಪ್ಲಾನ್ ಅನ್ನ ಮಾಡ್ಕೊಳ್ಳಲಾಗಿತ್ತು. ಸದ್ಯಕ್ಕೆ ಇದೀಗ ಖರ್ಗೆ ಅವರು ಕೊಡ್ತಾ ಇರುವಂತಹ ಹೇಳಿಕೆಯನ್ನ ಗಮನಿಸಿದ್ರೆ ಸಿಎಂ ಸಿದ್ದರಾಮಯ್ಯನವರು ಸಕ್ಸಸ್ ಆದಂತೆ ಕಾಣಿಸ್ತಾ ಇದೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಹೌದು, ಏನಂದ್ರೆ ಕಲಬುರಗಿಯಲ್ಲಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತಾಡ್ತಾ ಒಂದು ವಿಚಾರವನ್ನ ಮಾತಾಡಿದ್ರು, ಒಂದು ಶಬ್ದವನ್ನ ಬಳಸಿದ್ರು. ಅಲ್ಲಿ ಏನು ಅಂತಂದ್ರೆ ಸದ್ಯಕ್ಕೆ ರಾಜ್ಯದಲ್ಲಿ ಸಿಎಂ ಇದ್ದಾರೆ, ಹೀಗಾಗಿ ಈ ವಿಚಾರ ಬರೋದಿಲ್ಲ ಅನ್ನುವಂತ ಮಾತನ್ನ ಹೇಳೋದ್ರ ಮೂಲಕ ಸಿಎಂ ಕೃತಿ ಸೇವ್ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ಲಾಗಿರ್ತಕ್ಕಂಥದ್ದು. ಅಂದ್ರೆ ಈ ಯಾವುದೇ ವಿಚಾರ ಆಗಿರ್ಬೋದು, ಈ ಒಂದು ಸಿಎಂ ಬದಲಾವಣೆ ವಿಚಾರವಾಗಿರ್ಬೋದು, ಹೈಕಮಾಂಡ್ ನಲ್ಲಿ ಚರ್ಚೆ ಮಾಡ್ತೇವೆ. ಇದರಲ್ಲಿ ಸೋನಿಯಾ ಗಾಂಧಿ ಅವರಾಗಿರ್ಬೋದು, ರಾಹುಲ್ ಗಾಂಧಿ ಅವರಾಗಿರ್ಬೋದು, ನಾವು ಸ್ವತಃ ಈ ಒಂದು ವಿಚಾರವನ್ನ ಚರ್ಚೆ ಮಾಡ್ತೇವೆ. ಆದ್ರೆ ಸದ್ಯಕ್ಕೆ ಈ ವಿಚಾರ ಬರೋದಿಲ್ಲ. ಯಾಕೆ ಅಂತಂದ್ರೆ ರಾಜ್ಯದಲ್ಲಿ ಸಿಎಂ ಇದ್ದಾರೆ ಅನ್ನುವಂತ ಮಾತನ್ನ ಹೇಳೋದಕ್ಕೆ ಮುಂದಾಗಿ ಅದಕ್ಕೆ ಫುಲ್ ಸ್ಟಾಪ್ ಅನ್ನ ಇಟ್ಟಿರ್ತಕ್ಕಂಥದ್ದು. ಅಲ್ಲಿ ನಾಯಕತ್ವ ಗೊಂದಲ ವಿಚಾರ ಏನಿದೆ ಅದು ಆದಷ್ಟು ಬೇಗ ಒಂದು ಗೊಂದಲವನ್ನು ಕೂಡ ಬಗೆಹರಿಸ್ತೀವಿ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಖರ್ಗೆ ಅವರು ಮಾತನಾಡಿದ್ರು. ಆದ್ರೆ ಸಿಎಂ ಆದ್ರೆ ಉತ್ತಮ ಅನ್ನೋ ವಿಚಾರ, ಖರ್ಗೆ ಅವರಿಗೂ ಸಿಎಂ ಆದ್ರೆ ಉತ್ತಮ ಅನ್ನೋ ವಿಚಾರ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆಯಲ್ಲ, ಅದಕ್ಕೂ ಕೂಡ ಒಂದು ಉತ್ತರವನ್ನ ನೀಡಿದ್ದಾರೆ. ಆದ್ರೆ ಅವ್ರು ಹೇಳ್ತಾರೆ ನೀವು ಕೇಳ್ತೀರಿ ಅನ್ನುವಂಥದ್ದಾದ್ರೆ ಅದು ಯಾವುದೇ ಪ್ರಶ್ನೆಗಳು ಇಲ್ಲಿ ಬರೋದಿಲ್ಲ ಅನ್ನುವಂತ ವಿಚಾರವನ್ನು ಕೂಡ ಅಲ್ಲಿ ಸ್ಪಷ್ಟ ಮಾಡಿದ್ರು. ಅಲ್ಲದೆ ಸಿಎಂ ಸಿದ್ದರಾಮಯ್ಯನವರ ಕುರ್ಚಿ ಸೇಫ್ ಇದೆ ಅನ್ನುವಂತ ಮಾತನ್ನ ಸದ್ಯಕ್ಕೆ ರಾಜ್ಯದಲ್ಲಿ ಸಿಎಂ ಇದ್ದಾರೆ ಅನ್ನುವಂತ ಮಾತಿಗೆ ಫುಲ್ ಸ್ಟಾಪ್ ಅನ್ನು ಇಟ್ಟಿರ್ತಕ್ಕಂಥದ್ದು. ಧನ್ಯವಾದಗಳು ರಾಜಶೇಖರಯ್ಯ ಹೆಚ್ಚಿನ ಮಾಹಿತಿಗಾಗಿ. ಎಸ್ ನೋಡಿ, ಇದೀಗ ಸದ್ಯಕ್ಕಂತೂ ಸಿಎಂ ಸಿದ್ದರಾಮಯ್ಯನವರೇ ಇರ್ತಾರೆ ಅಂತ ಖರ್ಗೆ ಅವರು ಹೇಳಿರೋ ಪ್ರಕಾರ ಗೊತ್ತಾಗ್ತಾ ಇರುವಂತದ್ದು. ಎಲ್ಲೋ ಒಂದ್ ಕಡೆ ಡಿಕೆಶಿ ಅವರು ಏನೇ ರಣತಂತ್ರವನ್ನ ರೂಪಿಸಿದ್ರು ಕೂಡ ಯಾವುದೂ ಕೂಡ ವರ್ಕೌಟ್ ಆಗ್ತಾ ಇಲ್ಲ ಈ ಒಂದು ಸಂದರ್ಭದಲ್ಲಿ. ಹಾಗಾಗಿ